ಶ್ರೀದೇವಿ ಹೋಗೋರು ಕೈಕಾಲ ಹೋಗೋಣ. ಹೆಜ್ಜೆ ಇಡ್ಲಾರ್ದ ಇಡ್ತಿಲ್ಲ, ಹೆಜ್ಜೆ ಮೇಲೊಂದು ಹೆಜ್ಜಿನ ಹತ್ತಕತ್ತಲ್ಲಿ ಈಗ ಯಾರ ಬಂದ್ರ ತಡಿ ಸ್ವಲ್ಪ ಕೊಯ್ತೀನಿ. ಮುಂದಕ್ಕರ ಹೋಗ್ಲಿ ಬೇಡ, ಆಚಿ ಈಚಿಗೆ ನೋಡಿ ಯಾರ ಅದಾರನ ಅತ್ಲ ಕಡೆಗೆ ಒಂದ್ಸರಿ ನೋಡು. ಯಾರ ಬಂದ್ಬಿಟ್ರೆ ಹಿಂದಾಗ ಮರ್ಯಾದೆ ಹೋಗತಿ. ಇವ ಊರಿಗೆ ಏನು ಮರ್ಯಾದೆ ಐತಿ ಅಂತೇಳಿ ಮರ್ಯಾದೆ ಬಗ್ಗೆ ಮಾತಾಡ್ತೇನ. ದೊಡ್ಡ ಕೊಯ್ಕೇನ್ ಬಾ. ಅಷ್ಟಿದ್ದಕ್ಕಿ ಬೋಳಿ ನೀನ ಕೊಯ್ಯಲೆ, ನಾ ಯಾಕೆ ಕೊಯ್ಬೇಕು? ನನ್ನ ಬಗ್ಗೆನ ಮಾತಾಡ್ತೆ, ನನಗೇನು ಮರ್ಯಾದಿಲ್ಲನ? ನಿನ್ನಷ್ಟೇನು ಮರ್ಯಾದೆ ಕಳ್ಕೊಂಡಿಲ್ಲ ನಾನು. ಯಾರು ಇದು ಬರಾಕತ್ತಾರಲ್ಲ ಅಲ್ಲಿ? ಅದು ಹಲಸಿನ ಮರದ ಹತ್ರ ಏನು ಮಾಡಕತ್ತಾರ ನೋಡ್ರಿ ಬಿಡ. ನನ್ನ ಕೆಳಗಿಳಿದು ಏನು ನೋಡಿದ್ರೆ ಹೆಂಗಸರು ಕಣ್ಣಂಗೆ ಕಾಣ್ತೈತಿ, ಏನೋ ತಲೆ ಕೂದಲು ನೋಡಿದ್ರೆ ಒಂದು ಗಂಡ್ಮಗನ ಕೂದಲು ಕಣ್ಣಂಗೆ ಕಾಣ್ತೈತಿ. ಹಾಳಾದ ಕಣ್ಣು ಬೇರೆ, ವಯಸ್ಸಾಗ್ಯವು, ಕಣ್ಣ ಕಾಣಂಗಿಲ್ಲ. ಈ ಕನ್ನಡಕ ತಗೊಂಡು ವೇಸ್ಟ್. ಅದಕ್ಕೆ ಈ ನಡುವೆ ನಾನು ಕನ್ನಡಕ ಹಕ್ಕೇಳೋದ ಬಿಟ್ಬಿಡನಿ. ಹಕ್ಕೊಂಡ್ರೆ ಅದು ದೊಡ್ಡಕ್ಕೆ ಕಾಣ್ತೈತಿ, ಹಕ್ಕೇಳದ ಹೋದ್ರೆ ಸಣ್ಣಕ್ಕೆ ಕಾಣ್ತೈತಿ. ಅದ್ರ ಗೊಡವಿನ ಬೇಡ, ನಾನೇ ಇಳಿದು ಹೋಗಿ ನೋಡ್ಬಿಡ್ತಾನೆ ಯಾರು ಬಂದಾರ ಅಂತೇಳಿ. ಅಲ್ಲ, ಈಗ ಜಗಳ ಮಾಡೋ ಟೈಮ್ ಮನೀಗ ದೊಡ್ಡ ಕೊಯ್ಕಳ ಹೋಗೋಣ. ಮನೆಗೆ ಹೋಗಿ ಅರ್ಧ ಪಾಲ್ ಮಾಡ್ಕೊಂಡು ನಾನು ಅರ್ಧ ಮನೆಗೆ ತೊಗೊಂಡೋಗ್ಬೇಕು, ನೀನು ಅರ್ಧ ತೊಗೊಂಡು ದೊಡ್ಡ ಅಡಿಗೆ. ಅದನ್ನ ರೊಕ್ಕ ಕೊಟ್ಟ ತೊಗೋಬೋದಾಗಿತ್ತು, ನೀನು ಅವ್ರನ್ನ ಕೇಳೇ ತೊಗೋಬೋದಾಗಿತ್ತು. ಕದಿಬೇಕು ಯಾಕ? ಕದ್ದು ತಿಂದ್ರೆ ಮಜಾನ ಬೇರೆ ಗೊತ್ತಾನ. ನೀನು ತೊಗೊಂಡು ನೋಡು. ಇವತ್ತು ಕೊಯ್ದು ಅದನ್ನು ಸಂಜೆ ಮುಂದೆ ಉಪ್ಪು ಖಾರ ಹಾಕಿ ಸಮ ಫ್ರೈ ಮಾಡು. ಎಷ್ಟು ರುಚಿ ಆಗತ್ತೆ ಗೊತ್ತಾನ? ಆಹಾ, ನನಗಂತರೂ ಆ ಹಲಸಿನಕಾಯಿ ಪಕೋಡ ಅಂದ್ರೆ ಭಾಳ ಇಷ್ಟ. ಹಲಸಿನಕಾಯಿ ಫ್ರೈ ಭಾಳ ಚಲೋ ಆಕತ್ತೆ ಗೊತ್ತೇನ? ಎಷ್ಟು ರುಚಿ ಆಕತ್ತೆ ಅಂದ್ರೆ ಅಷ್ಟು ರುಚಿ ಆಕತಿ. ನೀ ಮಾಡಿ ನೋಡು. ಈಗ ನಾವು ಜಗಳ ಮಾಡೋದು ಬಿಟ್ಬಿಡೋಣ. ನಡಿ ಫಸ್ಟ್ ಹಲಸಿನಕಾಯಿ ಕೊಯ್. ಇಲ್ಲ ಮೂರು ಕಾಯಿ ಅದಾವ, ಮ್ಯಾಲ ಒಂದೈತಿ. ನಂಗೆ ಒಂದು ದೊಡ್ಡದು ಒಂದು ಸಣ್ಣದು ಕೊಡು, ನೀನೊಂದು ದೊಡ್ಡ ತಗ. ಸರಿ ಆಕತ್ತಲ್ಲಿಗೆ. ಅಲ್ಲಲ್ಲಿ ಲಲಿತಾ, ನೀ ಎರಡೆರಡು ಕಾಯಿ ತೊಗೊಂಡು ಏನು ಮಾಡ್ತೀಲಿ? ಒಂದು ತೊಗೊಂಡೋಗಿ ಸಾಕು ನೀನು. ಇನ್ನೊಂದು ಜೈಕನ್ ಮನೆಗೆ ಕೊಡೋಣ. ಜೈಕಗೆ ಬೇಕಾದ್ರೆ ಬಂದು ತೊಗೊಂಡೋಗಿ ತೊಗೊಳವ. ಓಹೋ, ಇವರು ಹುಡುಗ ಹುಡುಗಿ ಅಲ್ಲ, ಇವರು ಇಬ್ರು ಹೆಂಗಸರ. ಆದರೂ ನಮ್ಮ ಮನೆ ಹಿತ್ಲಾಕ ಬಂದಾರ ಅಂದ್ರೆ ಏನಾರ ವಿಶೇಷ ಇರ್ಬೋದಲ್ಲ. ಕೇಳ್ಬಿಡ ನನ್ನ ಮುಂದಕ್ಕೆ ಹೋಗಿ. ಅಯ್ಯಯ್ಯ ಲಲಿತಾ, ಇದನ್ನು ಕೊಯ್ಯಾಕ ನಾನು ಕುಡುಗೋಲು ತರಲಿಲ್ಲಲ್ಲ. ಲೇ, ಕುಡುಗಲ್ ಯಾಕೆ ಬೇಕು? ಕೈ ಇಲ್ಲನ? ಎರಡು ಕೈಲಿ ಗರ್ರನ ತಿರುಗಿಸು, ಬಿಚ್ಚಿಗಂಡು ಬರ್ತದೆ ನೋಡೋದು. ಅದು ಹಲಸಿನ ಕಾಯಿ, ನೀ ಹಕ್ಕೊಂಡ್ರ ಪ್ಯಾಂಟ್ ಅಲ್ಲ ಬಿಚ್ಚಿಗಂಡು ಬರಾಕ. ಇಲ್ಲ ಸರಿ, ನಾನು ಅರ ಕೊಯ್ತೇನೆ. ಅಯ್ಯೋಯ್ಯೋ, ಏನು ಚಂದೈತಿ ಕಾಯಿ. ಹಲಸಿನಕಾಯಿ ಅಂದ್ರೆ ಹಿಂಗಿರ್ಬೇಕು ನೋಡು. ಹಂಗೆ ತುಪ್ಪ ತಿನ್ನಂಗೆ ಆಕತಿ. ಎರಡು ಕೈಲಿ ಇದನ್ನ ಹಂಗೆ ಹಿಡಿದು ಮುರಿದು ಬಿಟ್ರೆ. ಜೋರಾಗಿ ಕೊಯ್ರಿ ಹಲಸಿನಕಾಯಿನ. ಏನ ಎರಡು ಕೈಲಿ ಸಾಲದಿಲ್ಲ ಅದು ಹಿಡಿಯಕ್ಕೆ, 4 ಕೈಯ ಬೇಕೇನ? ಇಲ್ಲಿಲ್ರಿ, ನಾವು ಸುಮ್ಮನೆ ಬಂದೀವ್ರಿ ಅಣ್ಣಾರ, ಸುಮ್ಮನೆ ಬಂದೀವ್ರಿ. ಏನಾರ ಹೇಳಿ ಬೇರೆದು ಕೇಳ್ತೀನಿ. ಅಣ್ಣಾರ ಅನ್ನಬೇಡ ನೀನು. ಅದು ನಾವು ಹಲಸಿನಕಾಯಿ ಕೊಯ್ಯಕ್ಕೆ ಬಂದಿದ್ದಲ್ರಿ. ತಗೋ ಕೊಯ್ಕ, ಬ್ಯಾಡ ಅಂದಾರ ಯಾರಿಗೆ ನಿಂಗೆ? ಹಂಗಂತೀರಿ? ಹಂಗಾರ ಕೊಯ್ ಕೇಳಿರ ನಾವು ಕೊಯ್ಕ. ಅದ್ರ ಏನು ಮಾಡ್ತಿ ಹಲಸಿನಕಾಯಿಂದ ನೀನು? ಭಾಳಷ್ಟು ವೆರೈಟಿ ಮಾಡ್ತೇನೆ ರೀ ರವೀಣ. ನಾನು ಏನೇನು ಮಾಡ್ತೇನೆ ಗೊತ್ತೇನು? ಹಲಸಿನಕಾಯಿ ಪಕೋಡ ಮಾಡ್ತೀನಿ, ಪಲಾವ್ ಮಾಡ್ತೀನಿ, ಹಲಸಿನಕಾಯಿ ಪಲ್ಯ ಮಾಡ್ತೀನಿ, ಹಲಸಿನಕಾಯಿ ಹೋಳಿಗೆ ಮಾಡ್ತೇನೆ ರೀ ನಾನು. ಹೌದಾ? ಲಲಿತಾ ಇಷ್ಟು ವೆರೈಟಿ ಮಾಡ್ತಾಳ. ಇನ್ನು ಶ್ರೀದೇವಿ ನೀ ಎಷ್ಟು ವೆರೈಟಿ ಮಾಡ್ತೀಯ? ನಾನು ಹಲಸಿನಕಾಯಿ ಬಿರಿಯಾನಿ ಮಾಡ್ತೇನೆ ರೀ, ಭಾಳ ಸಖತ್ತಾಗಕತಿ. ಮತ್ತು ಇದ್ರದ್ದು ಸಾಂಬಾರು ಮಾಡ್ಬೋದು ರೀ. ಹಲಸಿನಕಾಯಿ ಸಾಂಬಾರು ಭಾಳ ರುಚಿ ಆಕತ್ರಿ, ತುಪ್ಪ ತಿನ್ನಂಗೆ ಆಕತಿ. ಅದ್ರ ಫ್ರೈನೂ ಅಷ್ಟೆ ಭಾಳ ಚಲೋ ಆಕತ್ರಿ. ಎಣ್ಣೆಯಾಗ ಫ್ರೈ ಮಾಡಿಬಿಟ್ರೆ ಹಂಗೆ ತಿನ್ನಕ್ಕೆ ಇನ್ನೂ ಬೇಕು ಅನಿಸುತ್ತೆ, ಅಷ್ಟು ಚಲೋ ಆಕೈತೆ ನೋಡ್ರಿ. ಹೌದಾ? ಹಂಗಾರೆ ಈ ಹಲಸಿನಕಾಯಿ ನಮ್ಮ ಮನೆಯಿಂದ ಕೊಯ್ಕೊಂಡು ಹೊಂಟಿರಿ. ಎರಡೂ ಮನೆಯೊಳಗೂ ಹಲಸಿನಕಾಯಿಂದ ಏನೇನು ಮಾಡಕ್ಕೆ ಬರ್ತೈತಿ ಎಲ್ಲದನ್ನೂ ಮಾಡಿರಿ. ಮತ್ತು ಸಂಜೆ ಮುಂದೆ ಅಲ್ಲಿ ತೋಟದ ಮನೆ ತೊಗೊಂಡು ಬರ್ತೀರೇನೆ ಇಬ್ಬರು? ಏನಂದ್ರಿ? ತೋಟದ ಮನೆಗೆ ಯಾಕ್ರಿ? ನಮ್ಮ ಮನೆ ಹಲಸಿನಕಾಯಿ ಕೊಯ್ಕೊಂಡು ಹೊಂಟಿದಿ, ತೋಟದ ಮನೆ ತೊಗೊಂಡು ಬಂದ್ರೆ ಯಾಕೆ ಅಂತ ಕೇಳ್ತಿಯಲ್ಲ? ಎಲ್ಲರಿಗೂ ಹೇಳೇನ? ನನ್ನ ಹೆಂಡತಿ ಕರಿಲೇನ? ಬಂದಂದ್ರೆ ನೋಡು ಹಂಗೆ ಪುಟ್ಟು ಬಾಲ ಆಡ್ಬಿಡ್ತಾಳ. ಅದಕ್ಕೆ ಸೂಕ್ಷ್ಮ ಹೇಳಾಕತ್ತಾನಿ. ಸಂಜೆ ಮುಂದೆ ಅಷ್ಟೂ ವೆರೈಟಿ ಮಾಡಿ ತೋಟದ ಮನೆಗೆ ತೊಗೊಂಡ್ಬಾ. ಇಲ್ಲಾಂದ್ರೆ ನಿನ್ನ ಮರ್ಯಾದೆ 3 ಕಾಸಿಗೆ ಹರಾಜಾಗಿ ಹೋಗ್ತದೆ ನೋಡು. ಹಲಸಿನಕಾಯಿ ಕಳ್ಳಿ ಅಂಥೇಳಿ ಎಲ್ಲರ ಮುಂದೆ ಹೇಳಿ ಬಂದ್ಬಿಡ್ತೇನೆ. ಏನು ಒಂದು ಸರಿ ಹೇಳಿಬಿಟ್ರೆ ಸಾಕು, ಸಾಯ ತನಕ ಅದ ಕುತ್ಕೊಂತತ್ ನೋಡು. ಹೆಂಗಂದಿ? ಇದೇನು ಬಂತ? ಇದೊಳ್ಳೆ ಧರ್ಮ ಸಂಕಟದ ಸಿಕ್ಕಣ್ಣಾಗತ್ತಲ್ಲ. ಆತಾತು ತೊಗೊಂಡು ಬರ್ತೀವಿ ಸಂಜೆ ಮುಂದೆ. ಈಗ ನಾವು ಕೊಯ್ಕೊಂಡು ಹೋಗಕ್ಕೆ ಬಿಡ್ರಿ. ಹೌದ್ರಿ ರವೀಣ, ನಾವು ತೊಗೊಂಬರ್ತೇವೆ ತಗೋರಿ. ಹಿಂಗೆ ಬಾ ದಾರಿಗೆ. ದೌಡ್ ಕೊಯ್ಕೊಂಡು ಹೋಗ, ನಾನು ಹೆಂಡ್ತಿ ಬರ್ತಾಳೀಗ. ಅಲ್ಲಿ ಶ್ರೀದೇವಿ ಇನ್ನೇನ್ಲಿ ತೋಟದ ಮನೆ ತೊಗೊಂಡು ಮಾತಾನ. ಯಾಕಾರ ಬಂದೇವ ನಾವು? ನೀನ ಬೆಂಡಿ ಎಲ್ಲ ಮಾಡಿರಕ್ಕೆ, ನಿನ್ನಿಂದಾನೆ ಎಲ್ಲ ಆಗಿದ್ದು. ನೀನು ಬೇಕಾದ್ರೆ ತೊಗೊಂಡು ಹೋಗಿ ತೋಟದ ಮನೆಗೆ, ನಾನೇನು ತೊಗೊಂಡು ಬರಂಗಿಲ್ಲ ನೋಡು. ಅಯ್ಯ, ಮತ್ತು ನನ್ನ ಗತಿ
ಅದಕ್ಕೆ ನಾ ಏನು ಮಾಡಲಿ, ನನಗದೆಲ್ಲ ಗೊತ್ತಿಲ್ಲ. ನಾ ಮಾತ್ರ ಬರೋದಿಲ್ಲ, ನಮ್ಮ ಮನ್ಯಾಗ ಬೈತಾರ. ಸರಿ ಬಿಡುವ, ನಾ ಬೇಕೆ ತೊಗೊಂಡು ಹೋಗ್ತೀನಿ. ತೊಗೊಂಡು ಹೋಗ್ಲಿ, ತುದಿಗಲ್ ಮೇಲೆ ನಿಂತು ಕುಣ್ಯಾಕತ್ತಿ ನೀನು. ನಿನಗೇನಿಲ್ಲ, ನಿನಗೆ ತೊಗೊಂಡೋಗು. ಶೆಕೆ ಅಂದ್ರೆ ಶೆಕಿ, ಎಷ್ಟು ಶೆಕಿ ಐತಿ ಒಳಗೆ ನಿಲ್ಲು ಓಡಿಸ್ವಲ್ತು, ಅಷ್ಟು ಶೆಕಿ ಐತಿ. ಎಲ್ಲಿಗೆ ಹೊಂಟಿರಿ ನೀವು? ಅದು ನಿನಗೆ ಗೊತ್ತಲ್ಲ, ನಂಗೆ ಭಾಳ ಶೆಕಿ ಆಗತ್ತೈತಿ ಅಂತ ಹೇಳಿ ನಾನು ಮೇಲೆ ಚೂರು ತಣ್ಣನ ಗಾಳಿ ತೊಗೊಂಡು ಬರ್ತೇನೆ. ಹೌದು, ತಣ್ಣನ ಗಾಳಿ. ನಿಮ್ಮ ತಣ್ಣನ ಗಾಳಿ ಊರಿಗೆ ಹೋಗಿ 4 ದಿವಸ ಆತು, ಇನ್ನೂ 2 ವಾರ ಬರಂಗಿಲ್ಲಂತ. ಒಳಗೆ ಹೋಗ್ರಿ, ಫ್ಯಾನ್ ಹಾಕ್ಯನ್ ಕೂತ್ಕೊಳ್ರಿ. ಯಪ್ಪ, ಸ್ವಲ್ಪ ಹೊತ್ತು ಬಿಟ್ಟರೆ ಈಕಿ ಕಚ್ಚಿ ಪಂಜಿ ಬಿಚ್ಚ ಲೆವೆಲಿಗೆ ಮಾತಾಡ್ತಾಳಲ್ಲ, ಒಳಗೆ ಹೋಗೋದು ಸುಖ ಸುಮ್ಮನ. ಅಲ್ಲ ಹೋಗ್ಲಿ, ಒಂದು ದೊಡ್ಡ ಕಾಫಿನಾರ ಸಿಗ್ತತ್ತನ? ಕೊಡೋಣಲ್ಲ, ಬರ್ರಿ ಕುತ್ಕೊ ಬರ್ರಿ, ಕೊಡ್ತೀನಿ. ತೋಡ್ರಿ ಬಿಸಿ ಬಿಸಿ ಕಾಫಿ. ಹೌದು ಅಂದಂಗೆ ನೀ ಯಾಕೆ ಇವತ್ತಷ್ಟು ಸೈಲೆಂಟ್ ಆಗದಿ?